ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಸರ್ಕಾರದಿಂದ ಅಂತಿಮ ವರ್ಷದ ಪದವಿ ವ್ಯಾಸಂಗ ಮಾಡುತ್ತಿರುವಂಥ ವಿದ್ಯಾರ್ಥಿಗಳು ಹಾಗೂ ಪದವಿಯನ್ನು ಮುಗಿಸಿದಂತಹ ವಿದ್ಯಾರ್ಥಿಗಳು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೋ ಅವ್ರಿಗೆ ಒಂದು ಗುಡ್ ನ್ಯೂಸನ್ನು ಬಿಟ್ಟಿದೆ. ಪ್ರತಿ ವರ್ಷವೂ ಕೂಡ ಏನು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ. ಈ ವರ್ಷ ಕೂಡ ಉಚಿತ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸಿದ ನಂತರ ಅಭ್ಯರ್ಥಿಗಳ ಆಯ್ಕೆ ಯಾವ ರೀತಿ ಇರುತ್ತೆ, ಅವರ ಅರ್ಹತೆಗಳು ಏನೇನಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಮಾಡುವಂಥ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಆಗ್ತಾ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ದಿನಾಂಕ 22/1/2024, ಸಾರಿ ಅದು 25 ಅಂತ ಬರಬೇಕು, 24 ಆಗಿದೆ. 2025 ಅಂತ ಕನ್ಸಿಡರ್ ಮಾಡಲಾಗ್ತದೆ. ಅಧಿಸೂಚನೆ ನೋಡೋದಾದರೆ ವಿಷಯ ಬಂದ್ಬಿಟ್ಟು 2024-25ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವೆಲ್ಲ ಕೋರ್ಸ್ಗಳಿಗೆ ತರಬೇತಿಯನ್ನು ಕೊಡ್ತಾರೆ ಅಂದರೆ KS, ಗ್ರೂಪ್ ಸಿ, ಬ್ಯಾಂಕಿಂಗ್, SSC, RRB ಮತ್ತು ನ್ಯಾಯಾಂಗ ಸೇವೆಗೆ ಸಂಬಂಧಿಸಿದಂಥ ಪರೀಕ್ಷೆಗಳಿಗೆ ಪೂರ್ವಭಾವಿ ತರಬೇತಿಯನ್ನು ನೀಡಲಾಗ್ತದೆ. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡ್ಬೋದು, ಇಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಕಿದ್ರೆ ಯಾವ್ಯಾವ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾರೆ ಅಂತ. ಸೊ ಅಭ್ಯರ್ಥಿಗಳ ಆಯ್ಕೆ ಯಾವ ರೀತಿ ನಡೆಯುತ್ತೆ ಅಂದರೆ, ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುವ ಮೂಲಕ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಗದಿತ ಗುರಿಗಳ ಅನುಗುಣವಾಗಿ ಆಯ್ಕೆ ಮಾಡಲಾಗ್ತದೆ. ಅಂದರೆ ಸಾಮಾನ್ಯ ಪರೀಕ್ಷೆಯನ್ನು ನಡೆಸ್ತಾರೆ, ಒಂದು ಪೇಪರು GK ಪೇಪರ್ ಕೊಡ್ತಾರೆ, ಅದರ ಮುಖಾಂತರ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾರೆ. ಪ್ರತಿ ತಿಂಗಳು ಶಿಷ್ಯ ವೇತನ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಶಿಷ್ಯ ವೇತನ ಏನು ಸ್ಕಾಲರ್ಶಿಪ್ ಅಂತ ಕರೀತಾರೆ, ಸ್ಕಾಲರ್ಶಿಪ್ ಹಾಕೋದ್ರಿಂದ ಮುಖಾಂತರ ಇದು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ತರಬೇತಿ ಕೊಡುವಂಥ ಕೋರ್ಸ್ಗಳ ವಿವರಣ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. KS ಪರೀಕ್ಷೆಗೆ 7 ತಿಂಗಳ ಒಂದು ತರಬೇತಿಯನ್ನು ನೀಡ್ತಾರೆ. ಅದೇ ರೀತಿ ಗ್ರೂಪ್ ಸಿ, ಬ್ಯಾಂಕಿಂಗ್, RRB, SSC ಮತ್ತು ನ್ಯಾಯಾಂಗ ಒಂದು ಸಂಬಂಧಪಟ್ಟಂತಹ ಹುದ್ದೆಗಳಿಗೆ 3 ತಿಂಗಳ ಒಂದು ಕೋಚಿಂಗನ್ನು ಕೊಡ್ತಾರೆ. ಅದೇ ರೀತಿ ವಯೋಮಿತಿ ಎಷ್ಟಿರಬೇಕು ಅಂದರೆ 21ರಿಂದ 37 ವರ್ಷ ಕಡ್ಡಾಯವಾಗಿರಲೇಬೇಕು. ಅದೇ ಥರ ಸಂಬಂಧಪಟ್ಟಂಥ ಕೋರ್ಸಿನ ವಿವರ ನೋಡೋದಾದರೆ, ಪದವಿಯಲ್ಲಿ ಉತ್ತೀರ್ಣರಾಗಿರುವ ಮತ್ತು ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಅದೇ ರೀತಿ ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ಪದವಿ ವ್ಯಾಸಂಗ ಪೂರ್ಣಗೊಂಡು ಮುಕ್ತಾಯವಾಗಿರಬೇಕು. ಸೊ ಈಗ ಯಾರೆಲ್ಲ ಅಂತಿಮ ವರ್ಷ ಪದವಿಯಲ್ಲಿ ಇರ್ತಾರೆ ಅವರೆಲ್ಲ ಆಯ್ಕೆ ಪ್ರಕ್ರಿಯೆ ಬರುವಂಥ ಸಂದರ್ಭದಷ್ಟಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಹಾಗೆ ಇನ್ನೂ ಕೆಲವು ಕಂಡೀಷನ್ಸ್ ಇದ್ದಾವೆ. ಅವರು ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಜಾತಿ ಪ್ರಮಾಣ ಪತ್ರ ಏನಿದೆ, ಆದಾಯ ಪ್ರಮಾಣ ಪತ್ರ ಎರಡೂ ಕೂಡ ಅವರ ಹತ್ರ ಇರಬೇಕು. ಒಂದು ವೇಳೆ ಅವರ ಅಂಗವಿಕಲರಾಗಿದ್ದಂಥ ಸಂದರ್ಭದಲ್ಲಿ ಅಂಗವಿಕಲತೆಯನ್ನು ದೃಢಪಡಿಸುವಂತಹ ಒಂದು ಪ್ರಮಾಣ ಪತ್ರಗಳು ಕೂಡ ಅವರ ಹತ್ರ ರೆಡಿ ಇರಬೇಕಾಗ್ತದೆ. ಜೊತೆಗೆ ಅವರ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ Rs. 5,00,000 ಮೀರಬಾರದು. ಅಂದರೆ 5 ಲಕ್ಷ ಇನ್ಕಮ್ ಏನಿದೆ, ಇನ್ಕಮ್ 5 ಲಕ್ಷದ ಒಳಗಡೆ ಇರಬೇಕು. ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ಲು. ಸೊ ಆಯ್ಕೆ ವಿಧಾನ ನಿಮ್ಮೆಲ್ಲರಿಗೂ ಆಗಲೇ ಹೇಳ್ದಾಗೆ ಅಭ್ಯರ್ಥಿಗಳನ್ನು ಸಾಮಾನ್ಯ ಪರೀಕ್ಷೆಯಲ್ಲಿ ಅಂದರೆ ಒಂದು GK ಪೇಪರನ್ನು ಕೊಟ್ಟು GK ಪೇಪರ್ನಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗ್ತದೆ. ಸಾಮಾನ್ಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೇಲೆ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗು, ಸೊ ಅಂಕಗಳ ಜೊತೆಗೂ ಅಲ್ಲ, ಅಂಕಗಳ ಜೊತೆಗೆ ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾರೆ, ಅದರ ಜೊತೆಗೆ ಆಯ್ಕೆಯನ್ನು ಮಾಡಲಾಗ್ತದೆ. ಸೊ ಮಂತ್ಲಿ ಏನು ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಹೇಳಿದ್ರು, ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ನ ಕೊಡ್ತಾರೆ ಅನ್ನೋದಾದರೆ, KSಗೆ 5,000 ಪ್ರತಿ ತಿಂಗಳು ಕೊಡ್ತಾರೆ. 7 ತಿಂಗಳು ಕೋರ್ಸ್ ಆಗಿರುತ್ತೆ ಇದು. ಗ್ರೂಪ್ ಸಿ, ಬ್ಯಾಂಕಿಂಗ್, SSC, RRB, ನ್ಯಾಯಾಂಗ ವಿಮರ್ಶೆಗೆ ಸಂಬಂಧಪಟ್ಟಂತೆ 5,000 ರೂಗಳನ್ನು ಪ್ರತಿ ತಿಂಗಳು ನಿಮ್ಮ ಖಾತೆಗೆ ನೇರವಾಗಿ ಹಾಕ್ತಾರೆ. ಈ ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗ್ತಾ ಬರುತ್ತವೆ. ಸರ್ಕಾರದ ಪ್ರತಿಯೊಂದು ಹುದ್ದೆಗಳ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲಲ್ಲಿ ಸಿಗ್ತಾ ಬರುತ್ತೆ.
ಸೊ ಮುಖ್ಯವಾಗಿ ಹೇಳೋದನ್ನು ಮರ್ತಿದ್ದೀನಿ, ಇನ್ನೊಂದು ವಿಷಯ ಹೇಳೋದನ್ನು ಮರ್ತಿದ್ದೀನಿ. ಇಲ್ಲಿ ನೋಡಿ, ಕಂಡೀಷನಲ್ಲಿ ಯಾವುದೇ ವಸತಿ ಸೌಲಭ್ಯಗಳು ಇಲಾಖೆಯ ವತಿಯಿಂದ ಇರುವುದಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿ ರೂಮ್ಸ್ ಆಗಿರ್ಬೋದು ಯಾವುದು ಕೂಡ ಇರೋದಿಲ್ಲ, ಅದೆಲ್ಲ ನಿಮ್ಮ ಸ್ವಂತ ಖರ್ಚಾಗಿರ್ತದೆ. ಇದಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ಯಾರೂ ಜವಾಬ್ದಾರಿ ಆಗಿರೋದಿಲ್ಲ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ವಿಳಾಸ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆದರೂ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಬಂದು ಇದೇ ಫೆಬ್ರವರಿ 20ನೇ ತಾರೀಕು 2025 ಕೊನೆಯ ದಿನಾಂಕ ಆಗಿರುತ್ತೆ. ಇವುಗಳ ಜೊತೆಗೆ ಗಮನಿಸಬೇಕಾದಂಥ ಅಂಶಗಳು ಅಂತ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಅವೇನಪ್ಪ ಅಂದರೆ, ಇಲಾಖೆ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡಲಾದ ಮಾಹಿತಿಯು ಅಧಿಕೃತ ಹಾಗೂ ಅಂತಿಮವಾಗಿರುತ್ತೆ ಅಂತ. ಏನು ಈ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇದೆಯೋ ಆ ವೆಬ್ಸೈಟಲ್ಲಿ ಅನೌನ್ಸ್ ಆಗೋಂಥ ಪ್ರತಿಯೊಂದು ವಿಷಯಗಳು ಕೂಡ ಅದೇ ಅಧಿಕೃತ ಆಗಿರುತ್ತೆ ಮತ್ತು ಅಂತಿಮವಾಗೂ ಕೂಡ ಆಗಿರುತ್ತೆ. ಅದ್ರ ಜೊತೆಗೆ ಈಗಾಗಲೇ ತರಬೇತಿ ಪಡೆದಂತಹ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಂದರೆ ಈಗಾಗಲೇ ಕಳೆದ ವರ್ಷ KAS ಏನು ಈಗ ಕರೆದಿದ್ದಾರೆ, RRB, SSC, ಬ್ಯಾಂಕಿಂಗ್ ಹುದ್ದೆಗಳಿಗೆ ಎಲ್ಲ ಮೊದಲೇ ಅರ್ಜಿ ಸಲ್ಲಿಸಿದ್ದಾರೆ. ಅಂತಹ ಅಭ್ಯರ್ಥಿಗಳು ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಇಡುವುದಿಲ್ಲ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲಾಖೆಯಿಂದ ಕರೆದಂತಹ, ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ UPSC ತರಬೇತಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂತ. ಅಂದರೆ ಈ ಒಂದು ತರಬೇತಿಯನ್ನು ಪಡೆದವರು ಕೂಡ UPSC ಎಕ್ಸಾಮ್ ತರಬೇತಿಯನ್ನು ಕಾಲಾದಂಥ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದೇ ಪತ್ರ ವ್ಯವಹಾರಗಳು ನಡೆಸಲಾಗುವುದಿಲ್ಲ. ಆದ್ದರಿಂದ ಇಲಾಖೆಯ ವೆಬ್ಸೈಟನ್ನು ಕಾಲಕಾಲಕ್ಕೆ ವೀಕ್ಷಿಸತಕ್ಕದ್ದು ಹಾಗೂ ವೆಬ್ಸೈಟ್ನಲ್ಲಿ ನೀಡಲಾದ ಸೂಚನೆಯ ಅನುಸಾರವಾಗಿ ಪ್ರವೇಶ ಪರೀಕ್ಷಾ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋದು. ಅಂದರೆ ನೀವೇ ವೆಬ್ಸೈಟ್ಗೆ ಹೋಗಿ ನೋಡಬೇಕು, ಅಪ್ಡೇಟ್ನ ತಗೋಬೇಕು, ನೀವೇ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾವುದೇ ಮೆಸೇಜ್ ಆಗಲಿ ನೋಟಿಫಿಕೇಷನ್ ಆಗಲಿ ಕಳಿಸೋದಿಲ್ಲ. ಜೊತೆಗೆ ಏನು ಮೂಲ ದಾಖಲೆ ಪರಿಶೀಲನೆಗೆ ಹಾಜರಾಗತಕ್ಕದ್ದು, ಅದೇ ನೀವೇ ವೆಬ್ಸೈಟಲ್ಲಿ ನೋಡಿಕೊಂಡು ಯಾವಾಗ ಏನು ಎತ್ತು ಅಂದ್ಕೊಂಡು ನೀವೇ ಹೋಗಿ ಏನು ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಅಟೆಂಡ್ ಆಗೋದು, ಆಮೇಲೆ ನೀವೇ ಪರೀಕ್ಷೆಗಳು ಆದ ನಂತರ ಆಯ್ಕೆ ಪ್ರಕ್ರಿಯೆಗೆ ನೀವೇ ಹೋಗೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಕೂಡ ನೀವೇ ಮಾಡ್ಕೋಬೇಕು. ಜೊತೆಗೆ 2025ನೇ ಸಾಲಿನ ಉಚಿತ UPSC ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಸಹ KASಗೆ ಅರ್ಜಿ ಸಲ್ಲಿಸಬಹುದು. ಹೌದು, UPSC ತರಬೇತಿಯನ್ನು ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳು ಯಾರು ಪರೀಕ್ಷೆ ಎಲ್ಲ ಬರೆದಿರ್ತಾರೆ ಅವರು ಕೂಡ KAS ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಸೊ ಅದ್ರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಮಾಹಿತಿಯ ಕಾರಣದಿಂದ ಉಂಟಾದಂತಹ ಲೋಪದೋಷಗಳಿಗೆ, ಅಂದರೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಅಭ್ಯರ್ಥಿಗಳೇ ಆಗಿರ್ತಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಇಲಾಖೆ ಜವಾಬ್ದಾರಿಯಾಗಿರುವುದಿಲ್ಲ. ಆಮೇಲೆ ಕೊನೆಯದಾಗಿ ನಿಗದಿತ ದಿನಾಂಕದಂದು ಪರೀಕ್ಷೆ, ಕೌನ್ಸಿಲಿಂಗು, ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಅವಕ್ಕೆಲ್ಲ ಕೂಡ ನೀವೇ ಹಾಜರಾಗಬೇಕು. ವೆಬ್ಸೈಟಲ್ಲಿ ನೋಡಿಕೊಂಡು ಯಾವುದೇ ರೀತಿ ಇನ್ಫಾರ್ಮೇಷನ್ಸು ಬರೋದಿಲ್ಲ. ಒಂದು ವೇಳೆ ನೀವೇನಾದರೂ ಆಬ್ಸೆಂಟ್ ಆದರೆ, ಅದಕ್ಕೆ ನಿರ್ಲಕ್ಷ್ಯ ಮಾಡಿದ್ರೆ ಅದಕ್ಕೆ ಅಭ್ಯರ್ಥಿಗಳೇ ನೇರ ಹೊಣೆಗಾರರಾಗಿರುತ್ತಾರೆ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.